ನಾನು ಆಶೀಶ್. ನಾವಿವತ್ತು ಹೊರಟಿದ್ದೀವಿ ಮಂತ್ರಾಲಯಕ್ಕೆ. ನಾವು ಆರ್ ಯು ಎಕ್ಸೈಟೆಡ್ ಆಶೀಶ್? ರಿಯಲಿ ವಿ ಆರ್ ಅ ಲಾಟ್ ಎಕ್ಸೈಟೆಡ್. ನಾವಿವಾಗ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ತುಂಬ ಖುಷಿ ಆಗ್ತಾ ಇದೆ ನನಗಂತೂ. ನಮಗೆ ಬಸ್ ಇದ್ದಿದ್ದು ಮೈಸೂರಿಂದ 7:15 ಸಾಯಂಕಾಲ. ಇವಾಗ 11 ಗಂಟೆ ಆಗಿದೆ. ನಾವಿವಾಗ ಬೆಂಗಳೂರಿನಲ್ಲಿದ್ದೀವಿ. ಇದು ಬೆಳಿಗ್ಗೆ ಬಸ್ ಮತ್ತು 7 ಗಂಟೆಗೆ ರೀಚ್ ಆಗುತ್ತೆ ಮಂತ್ರಾಲಯಕ್ಕೆ. ರೀಚ್ ಆದಮೇಲೆ ಮತ್ತೆ ನಾನು ನಿಮ್ಮನ್ನು ಮಾತಾಡಿಸ್ತೀನಿ. ಅಲ್ಲಿವರೆಗೂ ವೇಟ್. ನಾನು ನನ್ನ ಜೊತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿನೂ ಕರ್ಕೊಂಬಂದಿದ್ದೆ ಅಲ್ವಾ, ಅದಕ್ಕೆ ನನ್ನ ಜೊತೆ ನಿಮಗೂ ದರ್ಶನ ಮಾಡಿಸೋಣ ಅಂತ ಈ ವಿಡಿಯೋ ಹಾಕಿದ್ದೀವಿ. ನಾನು ಮೊದಲನೇ ಸರಿ ಮಂತ್ರಾಲಯಕ್ಕೆ ಹೋಗಿದ್ದು. ರಾಯರ ದರ್ಶನ ಪಡೆದು ತುಂಬ ಖುಷಿ ಆಯಿತು. ನಾವು ರಾಯರ ಪ್ರಸಾದನ ಊಟ ಮಾಡಿ ಹೊರಗಡೆ ಬಂದೆ. ಹೊರಗೆ ಬಂದು ನೋಡಿದ್ರೆ ಈ ಆಂಟಿ 2 ರೂಪಾಯಿಗೆ ಒಂದು ಅಚ್ಚು ಮೆಹಂದಿ ಹಾಕ್ತಾಯಿದ್ರು. ನಾನು 15 ಅಚ್ಚು ಮೆಹಂದಿ ಹಾಕಿಸ್ಕೊಂಡೆ. 30 ರೂಪಾಯಿ ಆಯಿತು. ಮೆಹಂದಿ ಮಾತ್ರ ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಅಂಗಳದಲ್ಲಿ ಶ್ರೀಕೃಷ್ಣನ ಜೀವನದ ಅತ್ಯಮೂಲ್ಯ ಸನ್ನಿವೇಶಗಳು, ಶ್ರೀರಾಮನ ಜೀವನದ ಅತ್ಯಮೂಲ್ಯ ಸನ್ನಿವೇಶಗಳು, ರಾಮಾಯಣ ಹಾಗೂ ಮಹಾಭಾರತದ ಪ್ರಮುಖ ಘಟನೆಗಳು, ನಮ್ಮ ಧಾರ್ಮಿಕ ವಿಚಾರಧಾರೆಗಳು ಹಾಗೂ ನದಿಗಳ ಹುಟ್ಟಿನ ಸ್ವಾರಸ್ಯವನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ಆಶೀಶ್, ಏನು ಅನ್ನಿಸ್ತಿದೆ? ನಾವೀಗ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಏಕಶಿಲಾ ಮೂರ್ತಿ. ಈ ಮೂರ್ತಿ ತುಂಬ ಎತ್ತರವಾಗಿದೆ ಮತ್ತು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇದ್ರ ಪಕ್ಕದಲ್ಲೇ ಇನ್ನೂ ಒಂದು ರಾಮನ ಮೂರ್ತಿನ ಮಾಡಿದ್ದಾರೆ. ಈ ರಾಮನ ಮೂರ್ತಿಗೂ ಸದ್ಯದಲ್ಲೇ ಒಂದು ದೇವಸ್ಥಾನ ಕಟ್ಟಿಸ್ತಾರೆ. ನಾವೀಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಹೊರಗಡೆ ಇದ್ದಿದ್ದೊಂದು ಮೂರ್ತಿ. ಒಳಗಡೆದು ಆ್ಯಕ್ಚುಯಲ್ ಮೂರ್ತಿನ ನಮಗೆ ವಿಡಿಯೋದಲ್ಲಿ ತೋರ್ಸೋದಕ್ಕೆ ಅಲೋ ಮಾಡಲಿಲ್ಲ. ಇದು ಹೊರಗಡೆ ಇದ್ದಿದ್ದ ಮೂರ್ತಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಚೆನ್ನಾಗಿದೆ. ನಾನು ನಿಮಗೆ ಈಗ ಇನ್ನೊಂದು ಸೈಡು ನಾವು ಕೂತಿರೋ ನಮಗೆ ಪಾಯಿಂಟ್ ಆಫ್ ವ್ಯೂನ ತೋರಿಸ್ತೀವಿ ಈಗ. ನಾವು ಮಂತ್ರಾಲಯಕ್ಕೆ ಹೋಗಿದ್ದ ದಿನದ್ದು ಉತ್ಸವದ ವಿಡಿಯೋ ಇದು. ರಥೋತ್ಸವ ಮಾಡ್ತಾ ಇದ್ದೀವಿ.
ಮಂತ್ರಾಲಯದ ಮೊದಲನೇ ದಿನದ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇದರದ್ದು ಪಾರ್ಟ್ 2 ವೀಡಿಯೋನೂ ಹಾಕ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಟಿ ಅಡ್ಡ. ಥ್ಯಾಂಕ್ ಯು. ಬಾಯ್.